ಆ ಭಾಗದ ಅನ್ನದಾತರು ಕಣ್ಣೀರಲ್ಲಿ ಕೈ ತೊಳೆಯುವ ಸ್ಥಿತಿ ನಿರ್ಮಾಣವಾಗಿದೆ. ಉಕ್ಕಿ ಹರಿದ ಬೆಣ್ಣೆ ಹಳ್ಳ ರೈತರ ಬದುಕನ್ನ ಬರ್ಬಾದ್ ಮಾಡಿದೆ. ರೈತರು ಬಿತ್ತನೆ ಮಾಡಿದ ಬೆಳೆ ನಾಶವಾದರೆ ಇನ್ನೊಂದೆಡೆ ರೈತರ ತಮ್ಮ ಜಮೀನಿಗೆ ಹೋಗಲು ಆಗದಂತ ಸ್ಥಿತಿ ನಿರ್ಮಾಣ ಆಗಿದೆ. ಬೆಣ್ಣೆ ಹಳ್ಳದ ಆರ್ಭಟ ರೈತರನ್ನ ಸಂಕಷ್ಟಕ್ಕೆ ದೂಡಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಬೆಣ್ಣೆಹಳ್ಳ ಆರ್ಭಟಕ್ಕೆ ಕೊಚ್ಚಿ ಹೋದ ಸೇತುವೆ. ಜಮೀನಿಗೆ ಹೋಗಲು ಅನ್ನದಾತರಿಗೆ ಇಲ್ಲ ರಸ್ತೆ. ಗದಗ ಜಿಲ್ಲೆಯಲ್ಲಿ ವರುಣನ ಆರ್ಭಟ ಸಾಲು ಸಾಲು ಅವಾಂತರ ಸೃಷ್ಟಿಸಿದೆ. ಬೆಣ್ಣೆಹಳ್ಳದ ಪ್ರವಾಹ ಅನ್ನದಾತರನ್ನ ಸಂಕಷ್ಟಕ್ಕೆ ದೂಡಿದೆ. ಜಮೀನಿಗೆ ಹೋಗಲು ಇದ್ದ ಸೇತುವೆಯೇ ಕೊಚ್ಚಿ ಹೋಗಿದೆ. ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಹದಲಿ ಗ್ರಾಮದಲ್ಲಿ ಬೆಣ್ಣೆಹಳ್ಳ ಉಕ್ಕಿ ಹರಿದಿದ್ದು ಬೆಳೆ ಮೊಳಕೆಯೊಡೆಯುವ ಮುನ್ನವೇ ಸರ್ವನಾಶವಾಗಿದೆ. ಇನ್ನು ರೈತರು ನಿರ್ಮಿಸಿದ್ದ ಜಾಲಿ ಹಳ್ಳದ ಸೇತುವೆ ಕೊಚ್ಚಿಕೊಂಡು ಹೋಗಿದೆ. ಹದಲಿ ಗ್ರಾಮದ ಬಹುತೇಕರು ಜಮೀನಿಗೆ ಇದೇ ಮಾರ್ಗವಾಗಿ ಹೋಗಬೇಕು. ಅಷ್ಟೇ ಅಲ್ಲದೆ ಈ ಮಾರ್ಗವಾಗಿ ಹೋದರೆ ಹೊಳೆ ಆಲೂರು ಗ್ರಾಮಕ್ಕೆ ತಲುಪಬಹುದು. ಹೀಗಾಗಿ ಈ ರಸ್ತೆ ಹದಲಿ ಗ್ರಾಮದ ರೈತರಿಗೆ ಬಹಳ ಅನುಕೂಲ ಆಗಿತ್ತು. ಆದರೆ ಈಗ ಸೇತುವೆ ಕೊಚ್ಚಿಕೊಂಡು ಹೋಗಿದೆ. ಎತ್ತಿನ ಬಂಡಿ, ಟ್ರಾಕ್ಟರ್ ಸೇರಿದಂತೆ ಜಾನುವಾರುಗಳು ಕೂಡ ಈ ರಸ್ತೆಯಲ್ಲಿ ಓಡಾಡೋದಕ್ಕೆ ಆಗ್ತಿಲ್ಲ. ಸರ್, ಇದು ಈಗ ಹದಲಿಯಿಂದ ಇದು ಜಮೀನಿಗೆ ಹೋಗಂತ ರಸ್ತೆ ಇದೆ. ಇದು ಜಾಲಿಯಾಳ, ಇದು ಹೋಗಿ ಬೆಣ್ಣೆಹಾಳ ಸೇರತ್ರಿ. ಮೊನ್ನೆ ಬೆಣ್ಣೆಹಾಳ ಬಂದ್ರಿಂದ ಈ ಜಾಲಿಯಾಳ ಸೇತುವೆ ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ಟತ್ರಿ. ಈಗ ನಮ್ಮ ಎಲ್ಲಾ ಹೊಲದಾಗ ಎಲ್ಲಾ ಗಳೆ ಗಾಡೆ ಕುಂಟೆ ರೆಂಟೆ ಎಲ್ಲ ಅಷ್ಟು ಎಲ್ಲ ಅಲ್ಲೇ ಹೊಲದಾಗ ಬಿಟ್ಟು ಬಂದೇವಿ. ಅವು ಏನಾಗವು ಎಂತಾವ ಅಂತ ನೋಡಕ್ ಸತ್ಯಾಗ ನಮ್ಗೆ ಹೋಗಕ್ ದಾರಿ ಇಲ್ಲ ಈಗ. ಎಲ್ಲ ಇಲ್ಲಿ ಬೆಣ್ಣೆದ ಆ ಕಡೆ ಅಷ್ಟು ಅಲ್ಲೇ ಹೊಲದಾಗ ಅದಾವು. ಇದು ಸೇತುವೆ ಎಲ್ಲ ಕೊಚ್ಕೊಂಡು ಕೊಚ್ಕೊಂಡು ಹೋಗೈತಲ್ರಿ. ಗಳೆ ಗಾಡಿ ಇಲ್ಲಿ ಯಾವ ಹೋಗುದಿಲ್ಲ. ಈಗ ಕೃಷಿಯನ್ನ ನಂಬಿ ಜೀವನ ನಡೆಸ್ತಾ ಇರೋ ಅನ್ನದಾತರು ದಿಕ್ಕು ತೋಚದೆ ಕಂಗಾಲಾಗಿದ್ದಾರೆ. ತಾತ್ಕಾಲಿಕ ಆದರೂ ಸೇತುವೆ ನಿರ್ಮಾಣ ಮಾಡಿ ಅಂತ ರೈತರು ಒತ್ತಾಯಿಸಿದ್ದಾರೆ. ಸರ್, ಇದು ಹದ್ಲಿಂತ ಹೊಳೆಯಲ್ಲು ರಸ್ತೆ ಇದೆ. ಈ ರಸ್ತೆ ಮೇನ್ ಹೊಳೆಯಲ್ರ ಮಟನು 14-15 ಕಿಲೋಮೀಟರ್ ಆಗತ್ತೆ. ಈ ಇದು ಹೊಲಕ್ಕೆ ಹೋಗೋ ದಾರಿನೂ ಇದಾರೆ. ಅದಕ್ಕೆ ಈ ದಾರಿನ ನಮ್ಗೆ ಅಗ್ದಿ ಜರೂರಾಗಿ ನೀವು ಅಧಿಕಾರಿಗಳಿಗೆ ಹೇಳಿ ಇದನ್ನ ಸ್ವಲ್ಪ ಟೆಂಡರ್ ಮಾಡಿಸಿ ನಮ್ಗೆ ದಾರಿ ಮಾಡಿಸ್ಕೊಡ್ಬೇಕಾಗಿ ನಾ ಹೇಳಿ. ಭಾಗದಾಗ 800-900 ಎಕರೆ ಮೇಲೆ ಐತ್ರಿ. ಎಕರೆ ನಮ್ಮ ಊರಿನ ಟೋಟಲ್ 8,000 ಚಿಲ್ಲರ ಇದ್ರೊಳಗೆ ಜಮೀನ್ದೊಳಗ 40% ಇಲ್ಲೇ ಐತ್ರಿ. ಇಲ್ಲಿ ಮುಂದೆ ಹೋಗಾಕ ಆಗ್ಲಾರ್ದಂಗ ಐತೆ. ಬೆಣ್ಣೆಹಳ್ಳ ಆರ್ಭಟಕ್ಕೆ ಮುಂಗಾರಿನಲ್ಲಿ ಬಿತ್ತನೆ ಮಾಡಿದ ಹೆಸರು ಶೇಂಗಾ, ಈರುಳ್ಳಿ ಬೆಳೆ ನಾಶವಾಗಿದೆ. ಸೇತುವೆ ಕೊಚ್ಚಿಕೊಂಡು ಹೋಗಿ ರೈತರು ತಮ್ಮ ಜಮೀನಿಗೆ ಹೋಗಲು ಪರದಾಟ ನಡೆಸಿದ್ದಾರೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಸೇತುವೆ ಪುನಃ ನಿರ್ಮಾಣ ಮಾಡೋ ಮೂಲಕ ಅನ್ನದಾತರಿಗೆ ಆಸರೆಯಾಗಬೇಕಾಗಿದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಆ ಭಾಗದ ಅನ್ನದಾತರು ಕಣ್ಣೀರಲ್ಲಿ ಕೈ ತೊಳೆಯುವ ಸ್ಥಿತಿ ನಿರ್ಮಾಣವಾಗಿದೆ. ಉಕ್ಕಿ ಹರಿದ ಬೆಣ್ಣೆ ಹಳ್ಳ ರೈತರ ಬದುಕನ್ನ ಬರ್ಬಾದ್ ಮಾಡಿದೆ. ರೈತರು ಬಿತ್ತನೆ ಮಾಡಿದ ಬೆಳೆ ನಾಶವಾದರೆ ಇನ್ನೊಂದೆಡೆ ರೈತರ ತಮ್ಮ ಜಮೀನಿಗೆ ಹೋಗಲು ಆಗದಂತ ಸ್ಥಿತಿ ನಿರ್ಮಾಣ ಆಗಿದೆ. ಬೆಣ್ಣೆ ಹಳ್ಳದ ಆರ್ಭಟ ರೈತರನ್ನ ಸಂಕಷ್ಟಕ್ಕೆ ದೂಡಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಬೆಣ್ಣೆಹಳ್ಳ ಆರ್ಭಟಕ್ಕೆ ಕೊಚ್ಚಿ ಹೋದ ಸೇತುವೆ. ಜಮೀನಿಗೆ ಹೋಗಲು ಅನ್ನದಾತರಿಗೆ ಇಲ್ಲ ರಸ್ತೆ. ಗದಗ ಜಿಲ್ಲೆಯಲ್ಲಿ ವರುಣನ ಆರ್ಭಟ ಸಾಲು ಸಾಲು ಅವಾಂತರ ಸೃಷ್ಟಿಸಿದೆ. ಬೆಣ್ಣೆಹಳ್ಳದ ಪ್ರವಾಹ ಅನ್ನದಾತರನ್ನ ಸಂಕಷ್ಟಕ್ಕೆ ದೂಡಿದೆ. ಜಮೀನಿಗೆ ಹೋಗಲು ಇದ್ದ ಸೇತುವೆಯೇ ಕೊಚ್ಚಿ ಹೋಗಿದೆ. ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಹದಲಿ ಗ್ರಾಮದಲ್ಲಿ ಬೆಣ್ಣೆಹಳ್ಳ ಉಕ್ಕಿ ಹರಿದಿದ್ದು ಬೆಳೆ ಮೊಳಕೆಯೊಡೆಯುವ ಮುನ್ನವೇ ಸರ್ವನಾಶವಾಗಿದೆ. ಇನ್ನು ರೈತರು ನಿರ್ಮಿಸಿದ್ದ ಜಾಲಿ ಹಳ್ಳದ ಸೇತುವೆ ಕೊಚ್ಚಿಕೊಂಡು ಹೋಗಿದೆ. ಹದಲಿ
ಗ್ರಾಮದ ಬಹುತೇಕರು ಜಮೀನಿಗೆ ಇದೇ ಮಾರ್ಗವಾಗಿ ಹೋಗಬೇಕು. ಅಷ್ಟೇ ಅಲ್ಲದೆ ಈ ಮಾರ್ಗವಾಗಿ ಹೋದ್ರೆ ಹೊಳೆ ಆಲೂರು ಗ್ರಾಮಕ್ಕೆ ತಲುಪಬಹುದು. ಹೀಗಾಗಿ ಈ ರಸ್ತೆ ಹದಲಿ ಗ್ರಾಮದ ರೈತರಿಗೆ ಬಹಳ ಅನುಕೂಲ ಆಗಿತ್ತು. ಆದರೆ ಈಗ ಸೇತುವೆ ಕೊಚ್ಚಿಕೊಂಡು ಹೋಗಿದೆ. ಎತ್ತಿನ ಬಂಡಿ, ಟ್ರಾಕ್ಟರ್ ಸೇರಿದಂತೆ ಜಾನುವಾರುಗಳು ಕೂಡ ಈ ರಸ್ತೆಯಲ್ಲಿ ಓಡಾಡೋದಕ್ಕೆ ಆಗ್ತಿಲ್ಲ. ಸರ್ ಇದು ಈಗ ಹದ್ಲಿಯಿಂದ ಇದು ಜಮನಿಗೆ ಹೋಗಂತ ರಸ್ತೆ ಇದು ಜಾಲಿಯಾಳ ಇದು ಹೋಗಿ ಬೆಣ್ಣೆಳ ಸೇರತ್ರಿ. ಮೊನ್ನೆ ಬೆಣ್ಣೆಳ ಬಂದ್ರಿಂದ ಈ ಜಾಲಿಯಾಳ ಸೇತುವೆ ಎಲ್ಲಾ ಕೊಚ್ಕೊಂಡು ಹೋಗ್ಬಿಟ್ಟತ್ರಿ. ಈಗ ನಮ್ಮ ಎಲ್ಲಾ ಹೊಲ್ದಾಗ ಎಲ್ಲಾ ಗಳೆ ಗಾಡೆ ಕುಂಟೆ ರೆಂಟೆ ಎಲ್ಲ ಅಷ್ಟು ಎಲ್ಲಾ ಅಲ್ಲೇ ಹೊಲ್ದಾಗ ಬಿಟ್ಟು ಬಂದೇವಿ. ಅವು ಏನಾಗವು ಎಂತ ಅಂತ ನೋಡಾಕ್ ಸತ್ಯಾಗ ನಮ್ಗೆ ಹೋಗಕ್ ದಾರಿ ಇಲ್ಲ. ಎಲ್ಲಾ ಇಲ್ಲಿ ಬೆಣ್ಣೆಳದ ಆ ಕಡೆ ಅಷ್ಟು ಅಲ್ಲೇ ಹೊಲ್ದಾಗ ಅದಾವು. ಇದು ಸೇತುವೆ ಎಲ್ಲ ಕೊಚ್ಕೊಂಡು ಹೋಗೈತಲ್ರಿ. ಗಳೆ ಗಾಡಿ ಇಲ್ಲಿ ಯಾವ ಹೋಗುದಿಲ್ಲ. ಈಗ ಕೃಷಿಯನ್ನ ನಂಬಿ ಜೀವನ ನಡೆಸ್ತಾ ಇರೋ ಅನ್ನದಾತರು ದಿಕ್ಕು ತೋಚದೆ ಕಂಗಾಲಾಗಿದ್ದಾರೆ. ತಾತ್ಕಾಲಿಕ ಆದರೂ ಸೇತುವೆ ನಿರ್ಮಾಣ ಮಾಡಿ ಅಂತ ರೈತರು ಒತ್ತಾಯಿಸಿದ್ದಾರೆ. ಸರ್ ಇದು ಹದ್ಲಿಂತ ಹೊಳೆಯಲ್ಗೂ ರಸ್ತೆ ಇದೆ. ಈ ರಸ್ತೆ ಮೇನ್ ಹೊಳೆಯಲ್ರ ಮಟನು 14-15 ಕಿಲೋಮೀಟರ್ ಆಗತ್ತೆ. ಈ ಇದು ಹೊಲಕ್ಕೆ ಹೋಗೋ ದಾರಿನೂ ಇದಾರೆ. ಅದಕ್ಕೆ ಈ ದಾರಿನ ನಮ್ಗೆ ಅಗದಿ ಜರೂರಾಗಿ ನೀವು ಅಧಿಕಾರಿಗಳಿಗೆ ಹೇಳಿ ಇದನ್ನ ಸ್ವಲ್ಪ ಟೆಂಡರ್ ಮಾಡಿಸಿ ನಮ್ಗೆ ದಾರಿ ಮಾಡಿಸ್ಕೊಡ್ಬೇಕಾಗಿ ನಾ ಹೇಳಿ. ಭಾಗದಾಗ 800-900 ಎಕರೆ ಮೇಲೆ ಐತ್ರಿ. ಎಕರೆ ನಮ್ಮ ಊರಿನ ಟೋಟಲ್ 8,000 ಚಿಲ್ಲರ ಇದ್ರೊಳಗೆ ಜಮೀನ್ದೊಳಗ 40% ಇಲ್ಲೇ ಐತ್ರಿ. ಇಲ್ಲಿ ಮುಂದೆ ಹೋಗಾಕ ಆಗ್ಲಾರ್ದಂಗ ಐತೆ. ಬೆಣ್ಣೆಹಳ್ಳ ಆರ್ಭಟಕ್ಕೆ ಮುಂಗಾರಿನಲ್ಲಿ ಬಿತ್ತನೆ ಮಾಡಿದ ಹೆಸರು ಶೇಂಗಾ, ಈರುಳ್ಳಿ ಬೆಳೆ ನಾಶವಾಗಿದೆ. ಸೇತುವೆ ಕೊಚ್ಚಿಕೊಂಡು ಹೋಗಿ ರೈತರು ತಮ್ಮ ಜಮೀನಿಗೆ ಹೋಗಲು ಪರದಾಟ ನಡೆಸಿದ್ದಾರೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಸೇತುವೆ ಪುನಃ ನಿರ್ಮಾಣ ಮಾಡೋ ಮೂಲಕ ಅನ್ನದಾತರಿಗೆ ಆಸರೆಯಾಗಬೇಕಾಗಿದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಆ ಭಾಗದ ಅನ್ನದಾತರು ಕಣ್ಣೀರಲ್ಲಿ ಕೈ ತೊಳೆಯುವ ಸ್ಥಿತಿ ನಿರ್ಮಾಣವಾಗಿದೆ. ಉಕ್ಕಿ ಹರಿದ ಬೆಣ್ಣೆಹಳ್ಳ ರೈತರ ಬದುಕನ್ನ ಬರ್ಬಾದ್ ಮಾಡಿದೆ. ರೈತರು ಬಿತ್ತನೆ ಮಾಡಿದ ಬೆಳೆ ನಾಶವಾದರೆ ಇನ್ನೊಂದೆಡೆ ರೈತರ ತಮ್ಮ ಜಮೀನಿಗೆ ಹೋಗಲು ಆಗದಂತ ಸ್ಥಿತಿ ನಿರ್ಮಾಣ ಆಗಿದೆ. ಬೆಣ್ಣೆಹಳ್ಳದ ಆರ್ಭಟ ರೈತರನ್ನ ಸಂಕಷ್ಟಕ್ಕೆ ದೂಡಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಬೆಣ್ಣೆಹಳ್ಳ ಆರ್ಭಟಕ್ಕೆ ಕೊಚ್ಚಿ ಹೋದ ಸೇತುವೆ. ಜಮೀನಿಗೆ ಹೋಗಲು ಅನ್ನದಾತರಿಗೆ ಇಲ್ಲ ರಸ್ತೆ. ಗದಗ ಜಿಲ್ಲೆಯಲ್ಲಿ ವರುಣನ ಆರ್ಭಟ ಸಾಲು ಸಾಲು ಅವಾಂತರ ಸೃಷ್ಟಿಸಿದೆ. ಬೆಣ್ಣೆಹಳ್ಳದ ಪ್ರವಾಹ ಅನ್ನದಾತರನ್ನ ಸಂಕಷ್ಟಕ್ಕೆ ದೂಡಿದೆ. ಜಮೀನಿಗೆ ಹೋಗಲು ಇದ್ದ ಸೇತುವೆಯೇ ಕೊಚ್ಚಿ ಹೋಗಿದೆ. ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಹದಲಿ ಗ್ರಾಮದಲ್ಲಿ ಬೆಣ್ಣೆಹಳ್ಳ ಉಕ್ಕಿ ಹರಿದಿದ್ದು ಬೆಳೆ ಮೊಳಕೆಯೊಡೆಯುವ ಮುನ್ನವೇ ಸರ್ವನಾಶವಾಗಿದೆ. ಇನ್ನು ರೈತರು ನಿರ್ಮಿಸಿದ್ದ ಜಾಲಿಹಳ್ಳದ ಸೇತುವೆ ಕೊಚ್ಚಿಕೊಂಡು ಹೋಗಿದೆ. ಹದಲಿ ಗ್ರಾಮದ ಬಹುತೇಕರು ಜಮೀನಿಗೆ ಇದೇ ಮಾರ್ಗವಾಗಿ ಹೋಗಬೇಕು. ಅಷ್ಟೇ